ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಟ್ಯಂತರ ಕಾರ್ಮಿಕರಿಗೆ ಉಳಿತಾಯಕ್ಕೆ ಸಹಕರಿಸ್ತಾ ಇರುವಂತಹ ಕಾರ್ಮಿಕರ ಭವಿಷ್ಯ ನಿಧಿ ಸಂಸ್ಥೆ ತನ್ನ ನೀತಿಯಲ್ಲಿ ಕೆಲ ಮಹತ್ವದ ಬದಲಾವಣೆಯನ್ನು ತಂದಿದೆ. ಇಪಿಎಫ್ಒ 3.0 ಅಂತಲೇ ಕರೆಯಲಾಗ್ತಿರುವಂತಹ ಈ ಹೊಸ ನೀತಿಯಿಂದ 100% ಪಿಎಫ್ ಬಾಕಿ ಹಿಂಪಡೆಯುವುದಕ್ಕೆ ಅವಕಾಶ ಕಲ್ಪಿಸಿದೆ. ಆದರೆ ಇಲ್ಲೊಂದು ಷರತ್ತು ವಿಧಿಸಲಾಗಿದೆ. ಏನದು ಷರತ್ತು? ಈ ಸ್ಟೋರಿ ನೋಡಿ. ಕಾರ್ಮಿಕರ ಭವಿಷ್ಯ ನಿಧಿ ಇಪಿಎಫ್ಒನಲ್ಲಿ ಮಹತ್ತರ ಬದಲಾವಣೆ. 100% ಹಣ ಹಿಂತೆಗೆತಕ್ಕೆ ಅವಕಾಶ ಕಲ್ಪಿಸಿದ ಇಪಿಎಫ್ಒ. ಎಸ್, ಕಾರ್ಮಿಕರ ಭವಿಷ್ಯ ನಿಧಿ ಅಥವಾ ಇಪಿಎಫ್ ಕೋಟ್ಯಾಂತರ ಕಾರ್ಮಿಕರಿಗೆ ಹಣ ಉಳಿತಾಯದ ಮಾರ್ಗವಾಗಿದೆ. ತಮ್ಮ ಸಂಬಳದ ಕೆಲ ಭಾಗ ಕಡಿತ ಮಾಡೋ ಕಂಪನಿಗಳು ಭವಿಷ್ಯ ನಿಧಿಗೆ ಪಾವತಿಸುತ್ತವೆ. ಆಪತ್ಕಾಲದಲ್ಲಿ ಈ ಹಣ ಕಾರ್ಮಿಕರಿಗೆ ಅನುಕೂಲ ಆಗ್ತಿತ್ತು. ಆದ್ರೆ ಹಣ ವಿತ್ಡ್ರಾಗೆ ಹಲವು ನಿಯಮಗಳು ಅಡ್ಡಿಯಾಗಿದ್ವು. ಇದಕ್ಕೆ ಇತಿಶ್ರೀ ಹಾಡಿರುವ ಇಪಿಎಫ್ಒ ಸಂಸ್ಥೆ ಕೆಲ ಬದಲಾವಣೆಗಳನ್ನ ತಂದಿದೆ. ಈ ಹಿಂದಿನ 13 ಪ್ರತ್ಯೇಕ ನಿಯಮಗಳನ್ನ ಒಗ್ಗೂಡಿಸಿ ಈಗ 3 ವರ್ಗಗಳ ಅಡಿಯಲ್ಲಿ ಹಣ ಹಿಂತೆಗೆದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಅದರಲ್ಲಿ ಮೊದಲಿಗೆ ಹಣ ವಿತ್ಡ್ರಾಗೆ 3 ಸುಲಭ ಸೂತ್ರಗಳನ್ನು ಕಲ್ಪಿಸಲಾಗಿದ್ದು, ಮೊದಲಿಗೆ ಅತ್ಯಗತ್ಯ ಅವಶ್ಯಕತೆಗಳು ವಿಭಾಗದಲ್ಲಿ ಅನಾರೋಗ್ಯ, ಶಿಕ್ಷಣ, ಮದುವೆ ಕಾರಣಕ್ಕೆ ಹಣ ವಿತ್ಡ್ರಾ, ಎರಡನೇದಾಗಿ ವಸತಿ ಅಗತ್ಯಗಳು ಮತ್ತು ಮೂರನೇದಾಗಿ ವಿಶೇಷ ಸಂದರ್ಭಗಳಲ್ಲಿ ಹಣ ವಿತ್ಡ್ರಾಗೆ ಅವಕಾಶ ಕಲ್ಪಿಸಲಾಗಿದೆ. ಈ 3 ಕ್ಯಾಟಗರಿಗಳಲ್ಲಿ ಹಲವು ರೀತಿಯ ವಿತ್ಡ್ರಾ ಸೌಲಭ್ಯಗಳನ್ನ ಭವಿಷ್ಯ ನಿಧಿ ಸಂಸ್ಥೆ ಒದಗಿಸಿದೆ. ಇದು ಕಾರ್ಮಿಕರ ನಿವೃತ್ತಿ ಜೀವನಕ್ಕೆ ಅನುಕೂಲ ಆಗಲಿದೆ ಅಂತ ಇಪಿಎಫ್ಒ ಹೇಳಿದೆ. ಪಿಎಫ್ ಫೈನಲ್ ಸೆಟಲ್ಮೆಂಟ್ ಹಳೆ ನಿಯಮದ ಪ್ರಕಾರ ಉದ್ಯೋಗ ಬಿಟ್ಟ 2 ತಿಂಗಳ ಬಳಿಕ ಆಗ್ತಿತ್ತು. ಆದರೆ ಹೊಸ ನಿಯಮದ ಪ್ರಕಾರ ಫೈನಲ್ ಸೆಟಲ್ಮೆಂಟ್ 12 ತಿಂಗಳ ಬಳಿಕ ಮತ್ತು ಪಿಂಚಣಿ ವಿತ್ಡ್ರಾ 36 ತಿಂಗಳ ಬಳಿಕ ಮಾಡಬಹುದಾಗಿದೆ. ಶಿಕ್ಷಣ ಮತ್ತು ಮದುವೆ 2 ಕಾರಣಗಳಿಗೆ ಸೇರಿ ಹಳೆ ನಿಯಮದಲ್ಲಿ ಕೇವಲ 3 ಬಾರಿ ಮಾತ್ರ ವಿತ್ಡ್ರಾಗೆ ಅವಕಾಶವಿತ್ತು. ಹೊಸ ನಿಯಮದಲ್ಲಿ ಶಿಕ್ಷಣಕ್ಕೆ 10 ಬಾರಿ, ಮದುವೆಗೆ 5 ಬಾರಿ ಹಣ ವಿತ್ಡ್ರಾ ಮಾಡಬಹುದಾಗಿದೆ. ಇನ್ನು ಪ್ರಕೃತಿ ವಿಕೋಪ, ನಿರುದ್ಯೋಗದಂತ ವಿಶೇಷ ಸಂದರ್ಭಗಳಲ್ಲಿ ಹಣ ಪಡೆಯಲು ಕಾರಣ ಹೇಳಿ ದಾಖಲೆ ಸಲ್ಲಿಸಬೇಕಿತ್ತು. ಆದ್ರೀಗ ಹೊಸ ನಿಯಮದಂತೆ ಯಾವುದೇ ಕಾರಣ ನೀಡದೆ ಈ ಕ್ಯಾಟಗರಿ ಅಡಿ ಹಣ ವಿತ್ಡ್ರಾ ಮಾಡಬಹುದು. ಇನ್ನು ಭಾಗಶಃ ವಿತ್ಡ್ರಾಗಳಿಗೂ ಕೂಡ ಹಳೆ ನಿಯಮದಲ್ಲಿ ದಾಖಲೆಗಳನ್ನ ಸಲ್ಲಿಸಬೇಕಿತ್ತು. ಆದ್ರೆ ಈಗ ಕಾಗದರಹಿತವಾಗಿ ಡಿಜಿಟಲ್ ಸೆಟಲ್ಮೆಂಟ್ ಮೂಲಕ ಹಣ ಪಡೆಯೋ ಅವಕಾಶ ಕಲ್ಪಿಸಿದೆ. ಇನ್ನು ಕಹಾನಿ ಮೇ ಟ್ವಿಸ್ಟ್ ಏನು ಅಂತಂದ್ರೆ, ಇಪಿಎಫ್ ಖಾತೆಯಲ್ಲಿ ಇಷ್ಟು ದಿನ ಕನಿಷ್ಠ ಹಣ ಬಾಕಿ ಇಡಬೇಕಿರಲಿಲ್ಲ. ಹೊಸ ನಿಯಮದಂತೆ ಕನಿಷ್ಠ 25% ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಿದೆ. ಉದಾಹರಣೆಗೆ, ನಿಮ್ಮ ಪಿಎಫ್ ಖಾತೆಯಲ್ಲಿ 1 ಲಕ್ಷ ರೂಪಾಯಿ ಹಣವಿದ್ರೆ ಆ ಹಣದಲ್ಲಿ 25,000 ರೂಪಾಯಿ ಕ್ಲೈಮ್ ಮಾಡಲು ಆಗಲ್ಲ. ಅದು ಖಾತೆಯಲ್ಲೇ ಇರಬೇಕಿದ್ದು ಅದಕ್ಕೆ 8.25% ಬಡ್ಡಿ ಸಿಗುತ್ತೆ ಅಂತ ಇಪಿಎಫ್ಒ ಅಧಿಕಾರಿಗಳು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಈ ಇಪಿಎಫ್ಒ 3.0 ನೀತಿಯಿಂದ 30 ಕೋಟಿಗೂ ಹೆಚ್ಚು ನೌಕರರಿಗೆ ಅನುಕೂಲವಾಗಲಿದೆ ಅಂತ ಹೇಳ್ತಿದೆ. ಮಹೇಶ್ ಇರಾನಾ, TV9, ನವದೆಹಲಿ.